السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ಇಲ್ಲಿ ನೆರೆದಿರುವಂತಹ ಮುತಅಲ್ಲಿಂ ಸಹಪಾಠಿ ಮಿತ್ರರೇ, ಮನುಷ್ಯನು ಸಂಘಜೀವಿ, ಒಂಟಿ ಜೀವನ ಮನುಷ್ಯನಿಂದ ಊಹಿಸಲು ಕೂಡ ಅಸಾಧ್ಯ. ಈ ಭೂಲೋಕದಲ್ಲಿ ಮಾದರಿಯೋಗ್ಯವಾದ ಜೀವನವನ್ನು, ಸಮಾಜವನ್ನು, ಸಂಸ್ಕೃತಿಯನ್ನು ರೂಪುಗೊಳಿಸಲು, ಮೌಲ್ಯಯುತವಾಗಿ ಮುನ್ನಡೆಸಲು ಕೌಟುಂಬಿಕ ಜೀವನ ಅಗತ್ಯವಾಗಿದೆ. ಆದುದರಿಂದಲೇ ಪುರಾತನ ಕಾಲದಿಂದಲೂ ಕೂಡ ಈ ಸಮಾಜದ ಪ್ರಮುಖ ಅಂಗವಾಗಿ ಕುಟುಂಬವನ್ನು ಪರಿಗಣಿಸಲಾಗುತ್ತದೆ. ಅದರಲ್ಲೂ ಕೂಡ ಪವಿತ್ರವಾದ ಇಸ್ಲಾಮಿನ ಅನುಯಾಯಿಗಳಾದ ನಮಗೆ ನಮ್ಮ ಜೀವನದ ಪ್ರಮುಖ ಘಟಕವಾಗಿದೆ. ಇಸ್ಲಾಂ ಧರ್ಮದಲ್ಲಿ ಧರ್ಮವರು ಯಾವ ರೀತಿ ಇರಬೇಕು, ಯಾವ ರೀತಿ ಬೆರೆಯಬೇಕು ಎಂದು, ಸಹೋದರ ಸಹೋದರಿ ಯಾವ ರೀತಿ ಹೊಂದಾಣಿಕೆಯಿಂದ ಇರಬೇಕು ಮುಂತಾದ ವ್ಯವಸ್ಥೆಯಲ್ಲಿ ಇಸ್ಲಾಂ ಕಲ್ಪಿಸಿಕೊಡುತ್ತಾ ಇದೆ. ನ್ಯಾಯ, ಐಕ್ಯತೆ, ಸ್ನೇಹ, ಸಹಬಾಳ್ವೆಯನ್ನು ಕೂಡ ಇಸ್ಲಾಂ ಧರ್ಮದಲ್ಲಿ ಪ್ರೇರೇಪಿಸುತ್ತದೆ. ಹೊರತು ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರಗಳು ಇಸ್ಲಾಂ ಧರ್ಮದಲ್ಲಿ ಕಲ್ಪಿಸುವಂತಿಲ್ಲ. ಪವಿತ್ರವಾದ ಕುರ್ಆನಿಯಲ್ಲಿ ಅಲ್ಲಾಹು ತಾಲ ಹೇಳುತ್ತಾನೆ, ಅನಿಷ್ಕುರ್ಲಿ, ನೀವು ನನಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂದು ಹೇಳುವ ತಕ್ಷಣವೇ ಒಲಿವಾಡಿದೆ. ನಿಮ್ಮ ಕೃತಜ್ಞತೆಯಲ್ಲಿ ನಿಮ್ಮ ತಂದೆ ತಾಯರನ್ನು ಕೂಡ ಪ್ರೇರೇಪಿಸಿದಿರಿ. ಇಸ್ಲಾಂ ಧರ್ಮದಲ್ಲಿ ಧರ್ಮಗಳು ಎಷ್ಟೊಂದು ಮಹತ್ವವಿದೆಯೋ ಅದಕ್ಕಿಂತ ಮಿಗಿಲಾಗಿ ಕುಟುಂಬ ಜೀವನಕ್ಕೆ ಪ್ರಾಮುಖ್ಯತೆಯನ್ನು ಕಲ್ಪಿಸಿಕೊಡುತ್ತಾ ಇದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯಸ್ಲು ರಹಿಮಹು. ಯಾರಾದರೊಬ್ಬರು ಅಲ್ಲಾಹನು ಮತ್ತು ಅನಂತ ದಿನದಲ್ಲಿ ವಿಶ್ವಾಸವಿರಿಸುವುದಾದರೆ ಅವನು ಕುಟುಂಬವನ್ನು ಬೆಳೆಸಲಿ. ಆದರೆ ಪ್ರೀತಿಯ ಸಹೋದರರೇ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಟುಂಬ ಜೀವನ ಶೈಲಿಯನ್ನು ಕಲಿಯುವುದಾದರೆ ಅತ್ಯಂತ ಸಂತೋಷ ತುಂಬಿದ ಕುಟುಂಬ ಜೀವನವಾಗಿತ್ತು. ತನ್ನ ಮಹಡಿ ಮಕ್ಕಳೊಂದಿಗೆ ವರ್ತಿಸಿದ ರೀತಿ ನಮ್ಮ ಕುಟುಂಬ ಜನರಲ್ಲಿ ಪಾಲಿಸಿದರೆ ಖಂಡಿತವಾಗಿಯೂ ನಮ್ಮ ಕುಟುಂಬವು ಸಂತೋಷದಿಂದ ಇರಬಹುದು. ಆಯಿಷಾ ರದಿಯಲ್ಲಾಹು ಅನ್ಹರೊಂದಿಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆಗೆ ಬಂದಾಗ ಯಾವ ರೀತಿಯಾಗಿತ್ತು ಎಂದು ಪ್ರಶ್ನಿಸಿದಾಗ ಅಡಿಗೆ ಕೋಣೆಯಲ್ಲಿದ್ದ ಸಹಾಯಕವಾಣಿ ಪಾತ್ರೆಗಳನ್ನು ತೊಳೆಯುತ್ತಾ ಬಕೆಟ್ಗಳನ್ನು ಮುಚ್ಚಿಟ್ಟವರಾಗಿದ್ದರು. ಮಾತ್ರವಲ್ಲ, ಮನೆಯ ಇತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿದ್ದರು. ಪತಿಯಾದವನು ತನ್ನ ಪತ್ನಿಯೊಂದಿಗೆ, ಮಗನಾದವನು ತನ್ನ ಹೆಂಡತಿಯೊಂದಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಬೆರೆಯಬೇಕೆಂದು ಹೇಳಿಕೊಟ್ಟ ನೇತಾರರಾಗಿದ್ದಾರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಓರ್ವನು ದೀರ್ಘಾಯಸ್ಸಿನ ಹಾಗೂ ಸಂಪತ್ತಿನಲ್ಲಿ ವಿಶ್ರಾಂತಿಯನ್ನು ಬಯಸುವುದಾದರೆ ಅವನು ಕುಟುಂಬ ಜೀವನವನ್ನು ಬೆಳೆಸಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಸಂಪತ್ತು ಎಂಬ ಸಣ್ಣ ವಿಚಾರಕ್ಕೆ ಕುಟುಂಬಗಳ ಪರಸ್ಪರ ವಿಭಿನ್ನವಾಗುವುದು, ತಂದೆ ಮಗನು ಸಾಕಿದಂತಹ ತನ್ನ ತಂದೆ ತಾಯಿಯರೊಂದಿಗೆ ವಿಭಿನ್ನ ಮಾತುಗಳಿಂದ ಕೂಡಿರುವುದು ನಾವು ಸರಳವಾಗಿ ಕಾಣುತ್ತಾ ಬರುತ್ತಾ ಇದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಲಾ ಯದುಖುಲುಲ್ ಜನ್ನತ ಖಾತಿಯುರ್ ರಹೀಮ್, ಕುಟುಂಬ ಬಂಧವ ಮುರಿದವನು ಸ್ವರ್ಗ ಪ್ರವೇಶಿಸಲಾರ ಎಂಬ ಜೀವನದ ಪ್ರೀತಿಯ ಮಾತುಗಳಿಂದ ಕೂಡಿರಬೇಕು. ಪ್ರವಾದಿ ವರ್ಯರ ಚರ್ಯದಿಂದ ಮುಕ್ತರಾಗಬೇಕು. ಬೆಟ್ಟಗಳಷ್ಟು ಸಮಸ್ಯೆವಿದ್ದರೂ ನೀರಿನಂತೆ ಕರಗಿಸುವಂತಹ ನಗುಮುಖವಿರಬೇಕು ಎಂದು ಮಾತಿಗೆ ಕಲಿವಾನ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.